ಸ್ನೇಹಿತರೆ ನಮಸ್ಕಾರ. ನೋಡ್ಬೋದು ಇವತ್ತು ಇದು ಚಿಲ್ಕರ್ವೆ, ಇದು ದಂಟು. ಸೊ ನಿಮಗೆ ನೋಡೋದಕ್ಕೆ ಕಲರ್ ಇಲ್ಲದೆ ಇರ್ಬೋದು, ಬಟ್ ಕ್ವಾಲಿಟಿ ಮಾತ್ರ ಇದೆ. ಯಾಕೆ ಅಂತಂದರೆ ಇವತ್ತು ಕಲರ್ ಬರೋದಕ್ಕೆ ಮಾರ್ಕೆಟಲ್ಲಿ ಒಳ್ಳೊಳ್ಳೆ ಟ್ಯೂಬ್ಸ್ ಇದೆ, ಮತ್ತು ಒಳ್ಳೊಳ್ಳೆ ಯೂರಿಯಾಗಳಿದ್ದಾವೆ. ಸೊ ಅದೆಲ್ಲ ರಾಸಾಯನಿಕಗಳು ಹಾಕಿದರೆ ನಿಮ್ಗೆ ಯಾವ ಥರ ಬೇಕು ಕಲರ್ ಬರುತ್ತೆ. ಕಲರ್ ಇದನ್ನು ಬ್ಲಾಕು ಮಾಡ್ಬೋದು ಮತ್ತು ಬ್ಲೂನು ಮಾಡ್ಬೋದು, ಆದರೆ ನ್ಯಾಚುರಲ್ ಆಗಿ ಬರೋದು ನ್ಯಾಚುರಲ್ ಆಗಿ ಇರುತ್ತೆ. ನಾವು ಇದಕ್ಕೆ ಉಪಯೋಗಿಸಿರ್ತಕ್ಕಂಥದ್ದು ಕೊಟ್ಟಿಗೆ ಗೊಬ್ಬರ ಮತ್ತು ಜೀವಾಮೃತ, ಗಂಜಲ ಈ ರೀತಿ ಉಪಯೋಗಿಸಿ ಬೆಳೆದಿರ್ತಕ್ಕಂಥ, ಆದರೆ ಆರೋಗ್ಯವಾಗಿರುತ್ತೆ. ಇದನ್ನ ಮಾತ್ರ ಹೇಳಿ ಬಂದೆ. ನಿಮಗೆ ಏನು ಕಲರ್ ಬೇಕಾ ಅಥವಾ ಆರೋಗ್ಯ ಬೇಕಾ, ನೀವೇ ಚೂಸ್ ಮಾಡಬೇಕು. ನೋಡಿ ಇವತ್ತು ತೋಟದ ಹತ್ರ ಬಂದು ತೊಗೊಂಡು ಹೋಗ್ತಾ ಇದ್ದಾರೆ ಒಬ್ರು ಈಕಂಬಳ್ಳಿ ಸ್ವಾಮಿಗಳು, ಐನೂರು ರಾಘವೇಂದ್ರ ಅಂತ ಹೇಳ್ಬಿಟ್ಟು, ಮತ್ತು ಮಲ್ಸಂದ್ರ ಅಂಬರೀಷ್ ಅಣ್ಣ ಅಂತ ಹೇಳ್ಬಿಟ್ಟು ಬಂದು ಸೊಪ್ಪನ್ನ ಇಲ್ಲೇ ಬಂದು ತೊಗೊಂಡು ಹೋಗ್ತಾ ಇದ್ದಾರೆ. ತುಂಬ ಧನ್ಯವಾದಗಳು ಅಣ್ಣ. ಹೆಂಗಿದೆ ಸೊಪ್ಪು? ತುಂಬ ಚೆನ್ನಾಗಿದೆ. ತಿಂದು ನೋಡ್ತೀವಿ, ತಿಂದು ನೋಡ್ಬಿಟ್ಟು ರಿವ್ಯೂ ಕೊಡಿ. ನೋಡಕ್ಕೆ ಚೆನ್ನಾಗಿಲ್ಲ ಅಷ್ಟೇ, ಬಟ್ ತಿಂತೀನಿ. ಬಟ್ ನಿಮ್ಗೆ ಬೇಕಾಗಿರೋದು ನೋಡಕ್ಕೆ ಚೆನ್ನಾಗಿರ್ಬೇಕಾ ಆರೋಗ್ಯವಾಗಿರ್ಬೇಕಾ? ಆರೋಗ್ಯವಾಗಿರ್ಬೇಕು. ಅಂಬರೀಷ್ ಅಣ್ಣ, ಆರೋಗ್ಯವಾಗಿರ್ಬೇಕು, ನೋಡೋದಕ್ಕೆ ಚೆನ್ನಾಗಿರ್ಬೇಕಾ? ಆರೋಗ್ಯವಾಗಿರ್ಬೇಕು. ಇವತ್ತು ಸೊಸೈಟಿನಾಗ ನೋಡಕ್ಕೆ ಚೆನ್ನಾಗಿದೆ ಅನ್ನೋ ಮರ್ಯಾದೆ. ನೋಡೋದಕ್ಕೆ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಎಲ್ಲದನ್ನು ಚೆನ್ನಾಗಿರೋದೇ ಕಟ್ಕೊಂಡ್ರೆ ತುಂಬ ಕಷ್ಟ ಇದೆ. ಆರೋಗ್ಯವಾಗಿರೋದನ್ನ, ಆರೋಗ್ಯಕರವಾಗಿರೋ ಆಹಾರ ತಿಂದರೆ ಸ್ವಲ್ಪ ಇದಾಗಿರುತ್ತೆ. ಯಾಕೆಂದರೆ ಈಗ ನಮ್ಮ ಹಿರಿಯರೆಲ್ಲ ನೋಡ್ಬೋದು ನೀವು, ಕೊಟ್ಟಿಗೆ ಗೊಬ್ಬರ ಹಾಕಿ ಬೆಳೆದು ಅವರು 100 ವರ್ಷ ಬದುಕ್ತಾ ಇದ್ರು. ಇವತ್ತು ನಾವು ಯೂರಿಯಾಗಳು, ಪೆಸ್ಟಿಸೈಡ್ಸ್ ಎಲ್ಲ ಒಯ್ದಿರ್ತಕ್ಕಂಥ ಕೆಲವೊಂದು ಆಹಾರಗಳು ತಿಂದು ಇವತ್ತು ಏನೇನು ಆಗ್ತಾ ಇದೆ ಸೆಂಟ್ರಲ್ಲಿ ಅಂತ ನಿಮಗೂ ಗೊತ್ತು, ನಮಗೂ ಗೊತ್ತು. ಯಾಕೆಂದರೆ 90 ಕಿಡ್ಸ್ ಆಗಿರೋದ್ರಿಂದ ನಮಗೆಲ್ಲ ಗೊತ್ತು. ಹಾಗೇನೆ ಬನ್ನಿ, ನಿಮ್ಮದು ತೋಟ ಎಲ್ಲ ತೋರಿಸಮ್ಮ. ತೋಟ ಎಲ್ಲ ಹೆಂಗಿದೆ ನೋಡಿ ಒಂದ್ಸಲ. ಪಾಲಕ್ಕಿ, ದಂಟು ಇದು ಬಂದಿದೆ. ಹಂಗಲ್ಲಣ್ಣ, ಇದು ದಿನದ 12 ಗಂಟೆ, ಬೆಳಿಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಯಾವಾಗಾದರೂ ಬನ್ನಿ, ನಮ್ಮ ಶ್ರೀಮತಿಯವರು ಇಲ್ಲೇ ಇರ್ತಾರೆ. ನಿಮಗೆ ಬೇಕಾಗಿರ್ತಕ್ಕಂಥ ಸೊಪ್ಪನ್ನ ಚೂಸ್ ಮಾಡ್ಬೋದು. ದಂಟಿದೆ, ಪಾಲಕ್ಕಿ ಇದೆ, ಚಿಲ್ಕರ್ವೆ ಇದೆ, ಮೆಂತ್ಯ ಇದೆ, ಕೊತ್ತಂಬರಿ, ನಾಟಿ ಕೊತ್ತಂಬರಿ ಇದೆ, ಆಮೇಲೆ ಏನು ಸಬ್ಬಕ್ಕಿ ಇದೆ. ಸಬ್ಬಕ್ಕಿ ಅಂತೂ ಸೂಪರ್, ಒಳ್ಳೊಳ್ಳೆ ಸೊಪ್ಪುಗಳಿದ್ದಾವೆ. ಪ್ಯೂರ್ಲಿ ಆರ್ಗ್ಯಾನಿಕಲ್ಲಿ ಬೆಳೀತಾ ಇರೋದು. ನೋಡಿ ಈ ಭೂಮಿನ ನೀವು ನೋಡ್ತಾ ಇದ್ದೀರಾ, ಈ ಭೂಮಿನಲ್ಲಿ 10-15 ವರ್ಷದಿಂದ ಏನು ಬೆಳೆ ಮಾಡಿರಲಿಲ್ಲ. ಸೊ ಈ ಥರ ಭೂಮಿ ಚೂಸ್ ಮಾಡಿ, ಇದರಲ್ಲಿ ಏನು ಕೆಮಿಕಲ್ ಇರಲ್ಲ. ನಿಮ್ಮ ಮಳೆಗೆ ಮತ್ತು ಬಿಸಿಲಿಗೆ ಎಲ್ಲ ಅದರಲ್ಲಿ ಇರ್ತಕ್ಕಂಥ ಕೆಮಿಕಲ್ 10-12 ವರ್ಷದಿಂದ ಹೊರಟಾಗಿರ್ಬೋದು. ನುಗ್ಗೆ ಸೊಪ್ಪು ಏನಾದ್ರು ಸ್ವಲ್ಪ ಮಾಡಿರಿ. ನುಗ್ಗೆ ಸೊಪ್ಪು ಇದೆ ಆಲ್ರೆಡಿ. ನುಗ್ಗೆ ಸೊಪ್ಪು ಇವತ್ತು ಕೊಟ್ಟು ಕಳಿಸಿದ್ವಿ, ಬೆಂಗಳೂರು SP ರೋಡ್ ಕೊಟ್ಟು ಕಳಿಸಿದ್ವಿ. ನುಗ್ಗೆ ಸೊಪ್ಪು ಮತ್ತು ಕರಿಬೇವಿನ ಸೊಪ್ಪು ಆರೋಗ್ಯವಾಗಿರ್ತಕ್ಕಂಥದ್ದು. ಅವರು ಅಷ್ಟೇ ಆ ಭೂಮಿನಲ್ಲಿ ಏನೂ ಮಾಡಿಲ್ಲ, ಆ ಥರ ಒಂದು ಕಾಡು ಪ್ರದೇಶದಲ್ಲಿ ಬೆಳೆದಿರ್ತಕ್ಕಂಥ ನುಗ್ಗೆ ಸೊಪ್ಪು ಮತ್ತು ಇದು ಏನು ಕರಿಬೇವು, ಇವೆರಡೂ ಇದೆ. ಇವತ್ತು ಬೆಂಗಳೂರಲ್ಲಿರ್ತಕ್ಕಂಥ SP ರೋಡ್ಗೆ 12 ಕಟ್ಟು ಆರ್ಡರ್ ಬಂದಿತ್ತು. ಬಟ್ ಅವರು ಇಲ್ಲಿಗೆ ಬಂದು ಮೈಲಾರಿ ಹೋಟ್ಲ್ ಹತ್ರ ತೊಗೊಂಡೋದ್ರು, ಎಲ್ಲ ಕಿತ್ಕೊಂಡು ತಗೊಂಡೋಗ್ಬಿಟ್ಟು ಎತ್ಕೊಂಡೋದ್ರು. ಯಾಕೆಂತಂದರೆ ಇವತ್ತು ನಮ್ಮ ಸ್ವಾಮಿಗಳೇ ಔಷಧಿಗಳು ಕೊಡ್ತಾರೆ ತೋಟಕ್ಕೆ. ಏನು ಇವತ್ತು ಹುಳ ಸಾಯ್ಬೇಕು ಅಂತ ಹೇಳ್ಬಿಟ್ಟು ಔಷಧಿ ಹೊಡಿತಾರೆ. ಸೊ ಆ ಹುಳ ಸಾಯೋದಕ್ಕೆ 100% ಎಫರ್ಟ್ ಹಾಕಿದ್ರೆ ಔಷಧಿ, ಅಟ್ಲೀಸ್ಟ್ ಮನುಷ್ಯನ ಜೀವನದ ಮೇಲೆ ಒಂದು 2% ಅದು 3% ಆದರೂ ಎಫರ್ಟ್ ಆಗಲ್ವಾ? ಸೊ ಈ ನಿಟ್ಟಿನಲ್ಲಿ ದಯವಿಟ್ಟು ನಾವು ಪೆಸ್ಟಿಸೈಡ್ಸ್ ನಾವು ಎಲ್ಲಾನು ಕಂಟ್ರೋಲ್ ಮಾಡೋಕ್ಕಾಗಲ್ಲ, ಇಡೀ ಇಂಡಿಯಾದಲ್ಲಿ ನಾವು ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಅಟ್ಲೀಸ್ಟ್ ನಮಗೆ ಗೊತ್ತಿರೋ ಒಂದು ಇದರಲ್ಲಿ ನಾವು ಮಾಡ್ತಾ ಇರ್ತಕ್ಕಂಥ ಪದ್ಧತಿನಲ್ಲಿ ಬನ್ನಿ, ತಗೊಂಡೋಗಿ ಆರೋಗ್ಯವಾಗಿರಿ. ನಿಮ್ಮ ಆರೋಗ್ಯ ನಮ್ಮ ಆದ್ಯತೆ. ಸ್ನೇಹಿತರೆ ನೀವು ನೋಡ್ಬೋದು, ಇವತ್ತು ನಮ್ಮ ಮನೆಗೆ ನೋಡಿ ಈ ಸೊಪ್ಪಲ್ಲಿ ಒಂದು ಬೆರಕೆ ಸೊಪ್ಪು ಬಂದಿದೆ. ಈ ಸೊಪ್ಪನ್ನ ನೀವು ನೋಡ್ಬೋದು, 1 ನಿಮಿಷ ಇದೆ ತೋರಿಸ್ತೀನಿ. ನೋಡಿ ಇದು ಕೊಮ್ಮೆ ಸೊಪ್ಪು. ಸೊ ಈ ಕೊಮ್ಮೆ ಸೊಪ್ಪಲ್ಲಿ ಹೇರಳವಾಗಿ ಒಂದು ಕಿಡ್ನಿಗೆ ಬೇಕಾಗಿರ್ತಕ್ಕಂಥ ಕ್ರಿಯೇಟಿನ್, ಏನು ಕಿಡ್ನಿನಲ್ಲಿ ಕ್ರಿಯೇಟಿನ್ ಅನ್ನೋ ಒಂದು ಅಂಶ ಕಡಿಮೆ ಆಗಿದ್ದಾಗ ಕಿಡ್ನಿ ಕೆಲಸ ಮಾಡೋದೇ ಕಡಿಮೆ ಮಾಡಿಬಿಡುತ್ತೆ. ಸೊ ಅದಕ್ಕೆ ನಿಯಮಿತವಾಗಿ 2 ದಿವಸಕ್ಕೋ 3 ದಿವಸಕ್ಕೋ ನೋಡಿ ಈ ಕೊಮ್ಮೆ ಸೊಪ್ಪು ಅಂತಾರೆ, ಈ ಕೊಮ್ಮೆ ಸೊಪ್ಪನ್ನ ಮಾಡ್ಕೊಂಡು ತಿಂದರೆ ನಿಜವಾಗ್ಲೂ ಆ ಕಿಡ್ನಿ ಕ್ರಿಯೇಟಿನ್ ರೆಡಿ ಆಗುತ್ತೆ. ಅಂದರೆ ಕಿಡ್ನಿ ಅಂದರೆ ರಿಯಾಕ್ಟಿವ್ ಆಗ್ತದೆ, ಚಾಲನೆ ಆಗ್ತದೆ. ಸೊ ದಯವಿಟ್ಟು ನೋಡಿ, ಇದು ನಮ್ಮ ಮನೆಯಲ್ಲಿ ಇವತ್ತು ಇದೇ ಸಾಂಬಾರು ಕೊಮ್ಮೆ ಸೊಪ್ಪು. ನೀವು ನೋಡಿರ್ತೀರಾ, ಇದನ್ನೆಲ್ಲ ನೀವು ಕಳೆ ತೆಗೆದು ಈಚೆ ಬಿಸಾಕ್ತೀರಾ, ಬಟ್ ನಮ್ಮ ಮನೆಯಲ್ಲಿ ತೆಗೆದು ಬಿಸಾಕ್ತಾರೆ. ಬಟ್ ಇದ್ರ ಬಗ್ಗೆ ಹೇಳಿದ ಮೇಲೆ ನೋಡಿ ಇವತ್ತು ಇದು ಮಾಡ್ತಾ ಇದ್ದಾರೆ, ಹಾರ್ವೆಸ್ಟಿಂಗ್ ಮಾಡ್ತಿದ್ದಾರೆ. ಇದೇ ಇವತ್ತು ನಮ್ಮ ಮನೇಲಿ ಸೊಪ್ಪು ಸಾರು. ಥ್ಯಾಂಕ್ ಯು.